ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ನನಗೆ ತುಂಬ ಕ್ವೆಶನ್ಸ್ ಬಂದಿತ್ತು. ಅಂದರೆ ಧ್ವನಿಗೆ ಏನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ, ಲೈಕ್ ಆಯಿಲ್ ಏನು ಯೂಸ್ ಮಾಡ್ತೀರಾ ಆ್ಯಂಡ್ ಪ್ರಾಡಕ್ಟ್ಸ್ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಆ್ಯಂಡ್ ಈವನ್ ಯೂಟ್ಯೂಬಲ್ಲೂ ಅಷ್ಟೇ ಕೆಲವು ಕಮೆಂಟ್ಸ್ ಬಂದಿತ್ತು. ಸೊ ಐ ಥಾಟ್ ಒಂದು ಬ್ಲಾಗ್ ಮಾಡೋಣ, ನಾನು ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ. ಧ್ವನಿಗೆ ಈಗ 18 ಮಂತ್ಸ್, 1 ಇಯರ್ 8 ಮಂತ್ಸ್ ಆಯಿತು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಅವಳು ಹುಟ್ಟಿದಾಗಿಂದ ಇಲ್ಲಿ ತನಕ ಸೇಮ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಕೆಲವೆಲ್ಲ ಚೇಂಜಸ್ ಮಾಡಿದ್ದೀನಿ. ಆ್ಯಂಡ್ ಫುಡ್ ಏನೆಲ್ಲ ಕೊಡ್ತೀನಿ, ಅವಳು ಏನೆಲ್ಲ ತಿಂತಾಳೆ ಅಂತ ಅಲ್ಲ ಸ್ಟಾರ್ಟ್ ಶೇರಿಂಗ್ ವಿತ್ ಯು ಗೈಸ್. ಸೊ ನಾನಿಲ್ಲಿ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನೆಲ್ಲ ನಾನು ಅವಳಿಗೆ ಕೊಡ್ತೀನಿ ಅಂತ, ಪ್ರಾಡಕ್ಟ್ಸ್ ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಅಬೌಟ್ ದ್ಯಾಟ್. ಸೊ ಫಸ್ಟ್ ಬಂದು ಆಯಿಲ್. ಧ್ವನಿ ಹುಟ್ಟಿದಾಗಿಂದನೂ ಇಲ್ಲಿ ತನಕನೂ ಅವಳಿಗೆ ನಾನು ಪ್ಯೂರ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಕೇರಳದಲ್ಲಿ ನಮ್ಮ ಮನೆ ಹತ್ರ ಮಿಲ್ ಇದೆ. ಸೊ ಅಲ್ಲಿಂದ ಪ್ಯೂರ್ ಆಗಿ ತೆಗೆದಂಥ ಕೋಕೋನಟ್ ಆಯಿಲ್ ಏನಿದೆ ಅದನ್ನು ಮಾತ್ರ ನಾನು ಯೂಸ್ ಮಾಡಿರೋದು. ಶಾಪಿಂದ ಯಾವುದೂ ತೆಗೆದಿಲ್ಲ, ನಾವೇ ಗಾಣಕ್ಕೆ ಹೋಗಿ ಅಲ್ಲಿ ಆಯಿಲ್ ತಂದು ಅವಳಿಗೆ ಹಚ್ಚಿರೋದು. ಸೊ ಫಸ್ಟ್ ಒಂದು 3-4 ಮಂತ್ಸ್ ಆ ಕೋಕೋನಟ್ ಆಯಿಲಿಗೆ ಸ್ವಲ್ಪ ಹಸಿ ಅರಿಶಿನ ತೆಗೆದು ಅದರಲ್ಲಿ ಹಾಕಿ ಹಚ್ತಾ ಇದ್ವಿ. ಆ್ಯಂಡ್ 4 ಮಂತ್ಸ್ ಆದಮೇಲೆ ಅದು ಸ್ಟಾಪ್ ಆಯಿತು. ಪ್ಲೇನ್ ಆಯಿಲ್ ಮಾತ್ರ ಮಸಾಜ್ ಮಾಡ್ತಾ ಇದ್ದಿದ್ದು ಬಾಡಿಗೆ. ಆ್ಯಂಡ್ ಇವಾಗ ಒಕೇಶನಲ್ಲಿ ನಾನು ಬಾಡಿ ಮಸಾಜ್ ಮಾಡೋದು, ಲೈಕ್ ವೀಕ್ಲಿ ಒನ್ಸ್ ಆ ಥರ ಏನಾದರೂ ಅಷ್ಟೇ. ಡೈಲಿ ಬಾಡಿ ಮಸಾಜ್ ಏನು ಮಾಡ್ತಾ ಇಲ್ಲ. ಹೇರಿಗೆ ಎಗೇನ್ ಕೋಕೋನಟ್ ಆಯಿಲ್ ಮಾತ್ರ ಯೂಸ್ ಮಾಡ್ತಾ ಇದ್ದಿದ್ದು. ಈಗ ರೀಸೆಂಟಾಗಿ ನಾನೊಂದು 3 ಮಂತ್ಸಿಂದ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ತಲೆಗೆ. ಆ್ಯಂಡ್ ಒಂದು 2 ವೀಕ್ಸಿಂದ ನಾನು ಈ ಕೋಕೋನಟ್ ಆಯಿಲಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಸಿವೆನ ಹಾಕಿ ಬಿಸಿ ಮಾಡಿ, ಮೆಂತೆಕಾಳು ಹಾಕಿ ಬಿಸಿ ಮಾಡಿ ಸ್ವಲ್ಪ ಅದನ್ನ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬೋರ್ಡ್ ಆದಮೇಲೆ, ಅವಳು ಕೂದಲು ಕೊಟ್ಟಾದಮೇಲೆ ಹೊಸ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಸೊ ಆವಾಗಿಂದ ಎಣ್ಣೆಗೆ ಇದು ಕರ್ಬೇವಿನ ಸೊಪ್ಪು, ಸಾಸಿವೆ ಮತ್ತು ಮೆಂತೆಕಾಳು ಹಾಕಿ ಬಿಸಿ ಮಾಡಿ ಹಚ್ತಾ ಇದ್ದೀನಿ. ಅದಲ್ಲದೆ ಇನ್ನೇನು ನಾನು ಬೇರೆ ಎಕ್ಸ್ಟ್ರಾ ಮಸಾಜ್ ಆಯಿಲ್ ಅದೆಲ್ಲ ಏನು ಯೂಸ್ ಮಾಡಿಲ್ಲ. ಸೊ ಬೇಸಿಕಲಿ ಪ್ಯೂರ್ ಕೋಕೋನಟ್ ಆಯಿಲ್ ಆಲ್ ದ ಟೈಮ್ ಅವಳು ಹುಟ್ಟಿದಾಗಿಂದ ಇಲ್ಲಿ ತನಕ ನಾನು ಯೂಸ್ ಮಾಡಿರೋದು, ಬಾಡಿಗಾಗಲಿ ತಲೆಗಾಗಲಿ. ಈಗ ರೀಸೆಂಟಾಗಿ ಆ್ಯಡೆಡ್ ಆನ್ ಆಲ್ಮಂಡ್ ಆಯಿಲ್ ಪ್ಲಸ್ ಅದು ಕರ್ಬೇವಿನ ಸೊಪ್ಪು ಹಾಕಿರೋ ಎಣ್ಣೆ ತಲೆಗೆ, ಕೂದಲಿಗೆ. ಇದು ಅಲ್ಲದೆ ಬೇರೆ ಏನು ಎಕ್ಸ್ಟ್ರಾ ನಾನು ಆಯಿಲ್ಸ್ ಯಾವುದು ಯೂಸ್ ಮಾಡಲಿಲ್ಲ. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಯೂಸ್ಡ್ ಚಿಕ್ಕದಿಂದ ಇಲ್ಲಿ ತನಕ, ಅದೊಂದೇ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸೋಪ್ ಆ್ಯಂಡ್ ಕ್ರೀಮ್ ಮತ್ತು ಪೌಡರ್. ಫಸ್ಟ್ ಲೆಟ್ ಮಿ ಟಾಕ್ ಅಬೌಟ್ ಸೋಪ್. ಸೊ ಸೋಪ್ ಅಂದರೆ ಬಾಡಿ ವಾಶ್. ಸೊ ಫಸ್ಟ್ ನಾನು ಧ್ವನಿ ಹುಟ್ಟಿ ಒಂದು 3 ಮಂತ್ಸ್ ತನಕ ಅವಿನೋ ಯೂಸ್ ಮಾಡ್ತಾಯಿದ್ದೆ. ಅವಿನೋದು ಬಾಡಿ ವಾಶ್, ಅವಿನೋದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೆ. ಬಟ್ ನನಗೆ ಅನಿಸ್ತು ಅದು ಆ್ಯಕ್ಚುಲಿ ಓಡರ್ಲೆಸ್ ಆಯಿತಾ. ತೊಗೊಳ್ಬೇಕಾದ್ರೇ ಅದರಲ್ಲಿ ಇರುತ್ತೆ, ಲೈಕ್ ನಾನು ಸರ್ಚ್ ಮಾಡುವಾಗಲೇ ಓಡರ್ಲೆಸ್ ಅದೇ ತೆಗೆದಿದ್ದು. ಬಿಕಾಸ್ ಚಿಕ್ಕವರಿರುವಾಗ ಸ್ವಲ್ಪ ಮೈಲ್ಡ್ ಆಗಿರ್ತಾರೆ, ಸೆನ್ಸಿಟಿವ್ ಆಗಿರ್ತಾರಲ್ಲ, ಸೊ ಓಡರ್ಲೆಸ್ ಬಾಡಿ ವಾಶ್ ಮತ್ತು ಕ್ರೀಮ್ನ ತೆಗೆದಿದ್ದು. ಸೊ ಅದೇನು ಓಡರ್ಲೆಸ್ ಇದೆ, ಬಟ್ ಧ್ವನಿದು ಸ್ಕಿನ್ನಿಗೆ ಸ್ವಲ್ಪ ಸ್ಟಿಕ್ಕಿ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಚಿತ್ರದುರ್ಗದಲ್ಲಿರುವಾಗ ಇಟ್ ವಾಸ್ ಓಕೆ. ಬಟ್ ಕೇರಳಗೆ ಹೋಗುವಾಗ ನಾನು 3 ಮಂತ್ಸ್ ಆದಮೇಲೆ ಕೇರಳಗೆ ಹೋದೆ. ಸೊ ಅಲ್ಲಿಂದ ವೆದರಿಗೆ ಅದು ಸಿಕ್ಕಾಬಟ್ಟೆ ನನಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿತ್ತು ಅನಿಸ್ತಿತ್ತು, ತುಂಬ ಸ್ಟಿಕ್ಕಿ ಅನ್ನಿಸ್ತಾ ಇತ್ತು. ಸೊ ದೆನ್ ಐ ಸ್ವಿಚ್ ಮಾಡಿದೆ. ಫಸ್ಟ್ 3 ಮಂತ್ಸ್ ನಾನು ಅವೇನು ಯೂಸ್ ಮಾಡಿದೆ. ಅದಾದಮೇಲೆ ನಾನು ಸ್ವಿಚ್ ಆದೆ. ಯಾವುದು ಅಂದರೆ ನೆಕ್ಸ್ಟ್ ಸೆಟಾಫಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೆಟಾಫಿಲ್ ಬಾಡಿ ವಾಶ್, ತಲೆಗೂ ಅಷ್ಟೇ, ಬಾಡಿಗೂ ಅದೇ ಬಾಡಿ ವಾಶ್ ಮತ್ತು ಅದರದ್ದೇ ಮಾಯ್ಶ್ಚರೈಸರ್. ಸೊ ಅಲ್ಲಿಂದ ಇಲ್ಲಿ ತನಕ ಇಟ್ಸ್ ಸೆಟಾಫಿಲ್. ಅವಳಿಗೆ ಒಳ್ಳೆ ಸೆಟ್ ಆಗಿದೆ ಸೆಟಾಫಿಲ್. ಸೊ ನಾನು ಅದನ್ನ ಚೇಂಜ್ ಮಾಡೇ ಇಲ್ಲ. ಇವಾಗ 1 ಇಯರ್ ಆದಮೇಲೆ ಅವಳಿಗೆ ಬಾಡಿ ವಾಶ್ ಯೂಸ್ ಮಾಡ್ತಾಯಿಲ್ಲ, ಸೋಪ್ ಯೂಸ್ ಮಾಡ್ತೀನಿ. ಸೆಟಾಫಿಲ್ ಸೋಪ್ ಮತ್ತು ಸೆಟಾಫಿಲ್ ಮಾಯ್ಶ್ಚರೈಸರ್ ಥ್ರೂ ಔಟ್ ಅವಳು ಇದೆ ಯೂಸ್ ಮಾಡೋದು. ಆ್ಯಂಡ್ ಮಧ್ಯದಲ್ಲಿ ಒಂದು ಸರ್ತಿ ಅವಳಿಗೆ ಸ್ಕಿನ್ ರ್ಯಾಷಸ್ ಎಲ್ಲ ಬಂದಿತ್ತು, ಸ್ವಲ್ಪ ಡ್ರೈ ಆಗಿ ಸ್ಕಿನ್, ಬ್ಯಾಂಗ್ಳೂರ್ ವೆದರಲ್ಲಿ ಸ್ಕಿನ್ ಡ್ರೈ ಆಗಿ ರ್ಯಾಷಸ್ ಬಂದಿತ್ತು. ಆಗ ಡಾಕ್ಟ್ರು ತೋರಿಸುವಾಗ ಲೈಕ್ ಐ ಸೆಡ್ ಸೆಟಾಫಿಲ್ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಶಿ ಟೋಲ್ಡ್ ಕಂಟಿನ್ಯೂ ಮಾಡಿ ಅಂತ, ಬಟ್ ಸ್ವಲ್ಪ ಜಾಸ್ತಿ ಟೈಮ್ ಅಪ್ಲೈ ಮಾಡಿ, ಲೈಕ್ ರಿಪೀಟೆಡ್ ಆಗಿ ಅಪ್ಲೈ ಮಾಡಿ ಬಿಕಾಸ್ ಆಫ್ ದಿಸ್ ಡ್ರೈನೆಸ್ ಅಂತ. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಇವಾಗ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಡ್ರೈ ವೆದರ್ ಇರೋ ಕಾರಣ ಒಂದು ಸ್ವಲ್ಪ ಮಲಗಿರ್ತಾಳಲ್ಲ, ಆಗ ಒಂಚೂರು ಥಿಕ್ ಲೇಯರ್ ಆಗಿ ಕ್ರೀಮ್ ಹಚ್ಬಿಟ್ರೆ ಸ್ವಲ್ಪ ಅಬ್ಸರ್ಪ್ಷನ್ ಚೆನ್ನಾಗಾಗುತ್ತೆ, ಸ್ಕಿನ್ ಮಾಯ್ಸ್ಟ್ ಆಗಿರುತ್ತೆ ಅಂತ ಸ್ವಲ್ಪ ಮಲಗಿದಾಗ ಥಿಕ್ ಲೇಯರ್ ಆಗಿ ಸೆಟಾಫಿಲ್ ಮಾಯ್ಶ್ಚರೈಸರ್ ಹಚ್ತೀನಿ. ಅದಲ್ಲದೆ ಏನೂ ಎಕ್ಸ್ಟ್ರಾ ಹಚ್ಚೋದಿಲ್ಲ. ದಟ್ ಈಸ್ ಒನ್ ಬೆಟ್, ವಿಚ್ ಇಸ್ ಸೋಪ್ ಮತ್ತು ಕ್ರೀಮ್, ವಿಚ್ ಇಸ್ ಸೆಟಾಫಿಲ್. ಫಸ್ಟ್ 3 ಮಂತ್ಸ್ ಅವೇನು ಯೂಸ್ ಮಾಡಿದ್ದೆ. ಧ್ವನಿದು ಸ್ಕಿನ್ನಿಗೆ ಅದು ಆಯಿಲಿ ಅನಿಸ್ತು. ಸೊ ಐ ಸ್ಟಾಪ್ಡ್ ಆ್ಯಂಡ್ ದೆನ್ ಸ್ವಿಚ್ ಟು ಸೆಟಾಫಿಲ್. ಸೊ ಅಲ್ಲಿಂದ ಇಲ್ಲಿ ತನಕ ಇಟ್ಸ್ ದ ಸೇಮ್ ಥಿಂಗ್. ಆ್ಯಂಡ್ ಪೌಡರ್ ಬಂದು ನಾನು ಚಿಕ್ಕದಿಂದ ಧ್ವನಿಗೆ 1 ವರ್ಷ ತನಕ ನಾನು ಅವಳಿಗೆ ಪೌಡರ್ ಹಚ್ಚಲೇ ಇಲ್ಲ. ನಮ್ಮ ಮನೇಲಿ ಎಲ್ಲರೂ ಹೇಳಿದರು ಪೌಡರ್ ಹಚ್ತೆ ಮಕ್ಕಳಿಗೆ ಹೇಗೆ ಫ್ರೆಶ್ನೆಸ್ ಅನಿಸುತ್ತೆ, ಯಾರೇನು ಹೇಳಿದ್ರು. ನಾನು 1 ಇಯರ್ ತನಕ ಅವಳಿಗೆ ಪೌಡರ್ ಹಚ್ಚಿಲ್ಲ. 1 ಇಯರ್ ಆದಮೇಲೆ ಐ ಸ್ಟಾರ್ಟೆಡ್ ಪೌಡರ್. ಬಿಕಾಸ್ ಅವಳಿಗೆ ಸ್ಟಾರ್ಟಿಂಗ್ ಹುಟ್ಟಿದಾಗ ಸ್ವಲ್ಪ ಬ್ರೀತಿಂಗ್ ಇಶ್ಯೂಸ್ ಇತ್ತು. ಸೊ
ಇನ್ನು ಪೌಡರಲ್ಲಿ ಸ್ವಲ್ಪ ಏನೋ ಕೆಮಿಕಲ್ಸ್ ಅದು ಇದು ಮತ್ತು ಮೈನ್ಯೂಟ್ ಪಾರ್ಟಿಕಲ್ಸ್ ಎಲ್ಲ ಮೂಗೊಳಗೆ ಹೋಗಿ ಒಂದು ಸಫಕೇಶನ್ ಎಲ್ಲ ಆಗೋದು ಬೇಡ ಅಂತ ನಾನು ಐ ಕಂಪ್ಲೀಟ್ಲಿ ಅವಾಯ್ಡೆಡ್ ಪೌಡರ್. 1 ಇಯರ್ ನಾನು ಏನು ಪೌಡರಲ್ಲಿಗೆ ಯೂಸ್ ಮಾಡೇ ಇಲ್ಲ. 1 ಇಯರ್ ಆದಮೇಲೆ ವೆನ್ ಐ ಅಂಡರ್ಸ್ಟುಡ್ ದ್ಯಾಟ್ ಶಿ ಇಸ್ ಆಲ್ ಗುಡ್, ಲೈಕ್ ಅವಳಿಗೇನು ಬ್ರೀತಿಂಗ್ ಇಶ್ಯೂಸ್ ಇಲ್ಲ, ಏನಿಲ್ಲ, ಶಿ ಇಸ್ ಆಲ್ ಗುಡ್ ಅಂತ ನನಗೆ ಫೀಲ್ ಆದಮೇಲೆ. ಆ್ಯಂಡ್ ನಾನು ಅಲರ್ಜಿ ರಿಯಾಕ್ಷನ್ಸ್ ನೋಡಿದ್ದೇನೆ. ಪೌಡ್ರ್ ಹಾಕುವಾಗ ಕೆಲವ್ರಿಗೆ ಅಲರ್ಜಿ ಆಗುತ್ತೆ, ಸ್ನೀಸಿಂಗ್ ಬರುತ್ತೆ, ಶೀತ ಕಫ ಕಟ್ಟೋದೆಲ್ಲ ಆಗುತ್ತೆ, ನಾನು ಕೆಲವು ಮಕ್ಕಳಲ್ಲಿ ನೋಡಿದ್ದೀನಿ. ಸೊ ಹಾಗಾಗಿ 1 ಇಯರ್ ತನಕ ನಾನು ಯಾವ ಪೌಡ್ರ್ ಯೂಸ್ ಮಾಡಲಿಲ್ಲ. ಆ್ಯಂಡ್ ಶಿ ವಾಸ್ ಆಲ್ ಗುಡ್, ಯಾವುದೂ ಶೀತ ಕಫ ಎಲ್ಲ ಅವಳಿಗೆ ಆಗ್ತಿರ್ಲಿಲ್ಲ. ಅದನ್ನು ನಾನು ಅಬ್ಸರ್ವ್ ಮಾಡಿದ ನಂತರ 1 ಇಯರ್ ಆದಮೇಲೆ ಅವಳಿಗೆ ನಾನು ಪೌಡರ್ನ ಸ್ಟಾರ್ಟ್ ಮಾಡಿದೆ. ಈಗ ನಾನು ಐ ಯೂಸ್ ಪೌಡರ್ ಫಾರ್ ಹರ್. ಈಗ ಡೇ ಕೇರ್ಗೆಲ್ಲ ಹೋಗ್ತಾ ಇರ್ತಾಳಲ್ಲ, ಸ್ವಲ್ಪ ಸ್ವೆಟ್ ಆಗೋದೆಲ್ಲ ಇರುತ್ತೆ, ಆಟ ಆಡೋದೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಲೈಕ್ ನೌ ಶಿ ಇಸ್ ವಾಕಿಂಗ್, ಸೊ ಸ್ವೆಟ್ ಆಗ್ತಾಳೆ. ಸೊ ಹಾಗಾಗಿ ಈಗ ನಾನು ಪೌಡರ್ ಯೂಸ್ ಮಾಡ್ತೀನಿ, ವಿಚ್ ಇಸ್ ಹಿಮಾಲಯ. ಅದು ಈಗ ಸ್ಟಾರ್ಟ್ ಮಾಡೋದು, ರೀಸೆಂಟ್ ಒಂದು 3-4 ಮಂತ್ಸಿಂದ ನಾನು ಪೌಡರ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಲ್ಲಿ 1 ಇಯರ್ ತನಕ 1 ಇಯರ್ 2 ಮಂತ್ಸ್ ತನಕ ನಾನು ಯಾವ ಥರ ಪೌಡರ್ ಅವಳಿಗೆ ಯೂಸ್ ಮಾಡ್ತಿರ್ಲಿಲ್ಲ. ಜಸ್ಟ್ ಮಾಯಿಶ್ಚರೈಸರ್ ಮಾಡೋದು ಆ್ಯಂಡ್ ಅಷ್ಟೇ, ಬಟ್ ಎಕ್ಸ್ಟ್ರಾ ಏನು ನಾನು ಪೌಡರ್ ಗೀಡರೆಲ್ಲ ಏನೂ ಆಗ್ತಾ ಇರಲಿಲ್ಲ. ಸೊ ದಟ್ ಈಸ್ ಒನ್ ಬಿಟ್. ಆ್ಯಂಡ್ ದೆನ್ ಕಮ್ಸ್ ದೃಷ್ಟಿ ಬಟ್ಟು. ಸೊ ನಾನು ಆ್ಯಕ್ಚುಲಿ ಇದನ್ನು ಐ ಡೋಂಟ್ ನೋ ಹೌ ಟು ಪುಟ್ ದಿಸ್ ಅಪ್. ಸೊ ನನಗೆ ಏನು ಫೀಲ್ ಆಗುತ್ತೆ ಗೊತ್ತಾ, ಯಾರಿಗೆ ಎಷ್ಟು ಗೊತ್ತಿದ್ರು, ನಾನು ಯಾರನ್ನೋ ಒಫೆಂಡ್ ಮಾಡ್ತಾಯಿಲ್ಲ. ಸೊ ಎಲ್ಲರಿಗೂ ಎಲ್ಲದ್ರ ಬಗ್ಗೆ ಗೊತ್ತಿದೆ ಇವಾಗ. ಬಟ್ ಒಂದು ಮಗುನ ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕಾಗೋದು ಒಂದು ತಾಯಿ ಮಾತ್ರ. ಸೊ ಆ ಮಗುಗೆ ಏನಾಗುತ್ತೆ, ಏನಾಗಲ್ಲ, ವಾಟ್ ಸೂಟ್ಸ್, ವಾಟ್ ನಾಟ್ ಸೂಟ್ಸ್ ಅನ್ನೋದು, ಲೈಕ್ ಅವರ ರಿಯಾಕ್ಷನ್ ಏನಿದೆ ಅಂತ ಹೇಳೋದು ಒಂದು ತಾಯಿಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಒಂದು ಮಗುಗೆ ಒಂದು ಸೂಟ್ ಆಗೋದು, ಇನ್ನೊಂದು ಮಗುಗೆ ಸೂಟ್ ಆಗೋದಿಲ್ಲ. ಸೊ ಇನ್ ಜನರಲ್ ಎಲ್ಲರಿಗೂ ಸೂಟ್ ಆಗ್ಬೋದು, ಬಟ್ ನಿಮ್ಮ ಮಗುಗೆ ಅದು ಸೂಟ್ ಆಗದೆ ಇರ್ಬೋದು. ಸೊ ತಾಯಿಯಾಗಿ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ನಮ್ಮ ಮಗುಗೆ ಏನು ಸೂಟ್ ಆಗುತ್ತೆ, ಏನು ಸೂಟ್ ಆಗೋದಿಲ್ಲ ಅಂತ. ಬೇಸ್ಡ್ ಆನ್ ದ್ಯಾಟ್ ನಾವು ಅವ್ರಿಗೆ ಮಾಡಬೇಕಾಗುತ್ತೆ, ಅಲ್ಲದೆ ಹೊರತು ಎಲ್ಲರೂ ಹೇಳೋದು ಸಾರಿ ಸೊ ಎಲ್ಲರಿಗೂ ಸೂಟ್ ಆಗೋದು ಅಥವಾ ಎಲ್ಲರೂ ಹೇಳೋದನ್ನು ನಾವು ಫಾಲೋ ಮಾಡೋದು I don't think it's good. So you have to probably give some time and understand ನಿಮ್ಮ ಮಗುಗೆ ಏನು ಸೂಟ್ ಆಗುತ್ತೆ, ಏನು ಸೂಟ್ ಆಗಲ್ಲ, ಅದರ ಬೇಸ್ಡ್ ನೀವು ಮಾಡ್ತಾ ಹೋಗಬೇಕು. ಸೊ ದೃಷ್ಟಿ ಬಟ್ಟು ಅಂತ ಬರುವಾಗ ನಮ್ಮ ಮನೇಲಿ ಎಲ್ಲರೂ ಹೇಳಿದ್ರು, ದೃಷ್ಟಿ ಬಟ್ಟಿಡು, ದೃಷ್ಟಿ ಆಗುತ್ತೆ, ಏನೋ ಹಾಗೆ ಬಿಡುತ್ತೆ, ನಾನು ಏನೂ ಹಚ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಧ್ವನಿಗೆ ಹುಟ್ಟಿದಾಗ ಕಣ್ಣಲ್ಲಿ ನೀರು ಬರ್ತಾಯಿತ್ತು, ಒಂದು ಕಣ್ಣಲ್ಲಿ ನೀರು ಬರ್ತಿತ್ತು. ಸೊ ಹಾಗಾಗಿ ಕಾಡಿಗೆ ಎಲ್ಲ ಹಚ್ಚಂಗೆ ಇಲ್ಲ, ಪೌಡರ್ ನಾನು ಯೂಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಕಾಡಿಗೆ ಅವಳಿಗೆ ಹಚ್ಚಂಗೆ ಇಲ್ಲ. ಐಬ್ರೋಸ್ ಎಲ್ಲ ಬರೆದ್ರೆ ಕಣ್ಣಲ್ಲಿಂದ ನೀರು ಬರ್ತಾ ಇದ್ದ ಕಾರಣ ನಾನು ಐಬ್ರೋಸ್ ಎಲ್ಲ ಏನು ಹಚ್ತಿದ್ದೆ, ಅವಳಿಗೆ ಏನು ಕೆಮಿಕಲ್ಸ್ ನಾನು ಟಚ್ ಮಾಡ್ತಿರಲಿಲ್ಲ, ಕಾಲು ಒಂದು ಮಾಯಿಶ್ಚರೈಸರ್ ಮಾತ್ರ ನಾನು ಹಚ್ತಾ ಇದ್ದೆ. ಸೊ ಐಬ್ರೋಸ್ ಎಲ್ಲ ಕಣ್ಣಿಗೂ ಹಚ್ತಾ ಇರಲಿಲ್ಲ ಅವಳಿಗೆ. ಆ್ಯಂಡ್ ಬೊಟ್ಟು ಚಿಕ್ಕದಾಗಿ ಒಂದು ಇಡ್ತಾ ಇದ್ದೆ. ಆ್ಯಂಡ್ ಬರ್ತಾ ಬರ್ತಾ ನಾನು ಅದು ಸ್ಟಾಪ್ ಮಾಡಿದೆ. ನನ್ನ ಬಿಲೀಫ್ ಸಿಸ್ಟಮ್ ಏನು ಅಂದರೆ, ನಾವು ದೃಷ್ಟಿ ಆಗಿಬಿಡುತ್ತೆ, ಬೊಟ್ಟು ಇಡೋಣ, ಅದು ಮಾಡೋಣ, ಜಾಸ್ತಿ ಬೊಟ್ಟು ಇಡೋದು, ಜಾಸ್ತಿ ಅದ್ರ ಕಡೆ ನಾವು ತಲೆ ಕೊಟ್ಟಷ್ಟು ಏನು ಅಂದರೆ ದೃಷ್ಟಿನ ನಾವು ಇನ್ವೈಟ್ ಮಾಡ್ತಾ ಇರೋ ಥರ ನನ್ನ ಒಪಿನಿಯನ್. ಸೊ ನಾವು ದೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ ಲೈಕ್ ವಿ ಆರ್ ವೆಲ್ಕಮಿಂಗ್ ದೃಷ್ಟಿ ಅಂತ ನನ್ನ ಬಿಲೀಫ್ ಸಿಸ್ಟಮ್. ಸೊ ಹಾಗಾಗಿ ನಾನು ಅಷ್ಟೊಂದು ದೃಷ್ಟಿ ಕಡೆ ಗಮನ ಕೊಟ್ಟಿಲ್ಲ. ಸೊ ನಾನು ಅದ್ರ ಕಡೆ ತಲೆನೂ ಕೊಡ್ತಿರಲಿಲ್ಲ, ಕಿವಿನೂ ಕೊಡ್ತಿರ್ಲಿಲ್ಲ. ಹಾಗಾಗಿ ಅವಳಿಗೆ ದೃಷ್ಟಿ ಆಗುತ್ತೆ ಅನ್ನೋ ಒಂದು ನನಗೆ ಐಡಿಯಾ ತಲೆಯಲ್ಲಿ ಇರೋದ ಕಾರಣ ಸೊ ನನಗೆ ಅವಳಿಗೆ ಆಗ್ತಾ ಇರಲಿಲ್ಲ, ದೃಷ್ಟಿ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಬಟ್ ನಾನು ಈಗ ತುಂಬ ಕ್ರೌಡ್ ಮಧ್ಯೆ ಹೋಗುವಾಗ ಅಥವಾ ಇದನ್ನು ಫಂಕ್ಷನ್ಗೆ ಹೋಗಿದ್ದೀವಿ ಅಂತಂದರೆ, ತುಂಬ ಜನಗಳು ಮೀಟ್ ಮಾಡಿದ್ದಾಳೆ ಅಂತಂದರೆ ನಾನು ಆವಾಗ ದೃಷ್ಟಿ ತೆಗಿತೀನಿ. ಸೊ ಐ ಟೇಕ್ ದೃಷ್ಟಿ, ಅದನ್ನು ಮಾಡ್ತೀನಿ. ನಾನು ವೀಕ್ಲಿ ಒನ್ಸ್ ಆಗಿರ್ಬೋದು, ಅಥವಾ ಒಂದೊಂದು ಸರ್ತಿ ಅವಳು ಕ್ರ್ಯಾಂಕಿ ಆಗ್ತಾಳೆ, ನಿದ್ದೆ ಮಾಡದೇ ಇರುವಾಗ ದೃಷ್ಟಿ ತೆಗಿಯೋದು ಮಾಡ್ತೀನಿ. ಬಟ್ ದೃಷ್ಟಿ ಬೊಟ್ಟನ್ನು ಡೈಲಿ ಇಡಬೇಕು, ಇಲ್ಲಿ ಕೆನ್ನೆಗೆ ಹಣೆ ಮೇಲೆಲ್ಲ ತುಂಬ ದೃಷ್ಟಿ ಬೊಟ್ಟು ಇಡಬೇಕು, ದೃಷ್ಟಿ ಆಗುತ್ತೆ. ಸೊ ಆ ಒಂದು ಐಡಿಯಾ ಥಾಟ್ ನಂಗಿರಲಿಲ್ಲ. ಸೊ ನನ್ನ ಬಿಲೀಫ್ ಸಿಸ್ಟಮ್ ಏನಂತಂದರೆ, ಇಫ್ ವಿ ಸ್ಟಾರ್ಟ್ ಟೆಲ್ಲಿಂಗ್ ದೃಷ್ಟಿ ಆಗುತ್ತೆ ಅಂತಂದರೆ ವಿ ಗೋನ ವೆಲ್ಕಮ್ ದೃಷ್ಟಿ, ನಾವೇ ತಂದ್ಕೊಳ್ತಾ ಇದ್ವಿ ದೃಷ್ಟಿ ಅನ್ನೋದು ನನ್ನ ಕಾನ್ಸೆಪ್ಟು. ಹಾಗಾಗಿ ನಾನು ಅವಳಿಗೆ ಏನು ದೃಷ್ಟಿ ಬೊಟ್ಟೆಲ್ಲ ಇಡ್ತಾ ಇರಲಿಲ್ಲ. ಚಿಕ್ಕದಾಗಿ ಒಂದು ಬೊಟ್ಟ ಅಥವಾ ಸ್ಟಿಕ್ಕರ್ ಏನಾದರೂ ಇಡ್ತಾ ಇದ್ದೆ. ಬಟ್ ದಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ಡ್ರೆಸ್, ಲೈಕ್ ಟ್ರೆಡಿಷನ್ ಡ್ರೆಸ್ ಎಲ್ಲ ಹಾಕುವಾಗ ಸ್ಟಿಕ್ಕರ್ ಇಡ್ತಾ ಇದ್ದೆ, ಮಾಡರ್ನ್ ಡ್ರೆಸ್ ಹಾಕುವಾಗ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್, 2 ವಾರಕ್ಕೆ ಒಂದು ಸರ್ತಿ, 15 ದಿವಸಕ್ಕೆ ಒಂದು ಸರ್ತಿ ದೃಷ್ಟಿ ತೆಗಿತಾ ಇದ್ದೆ. ಆ್ಯಂಡ್ ತುಂಬ ಹೊರಗಡೆ ಎಲ್ಲ ಹೋಗಿ ಬಂದಾಗೆಲ್ಲ ಮನೇಲಿ ದೃಷ್ಟಿ ತೆಗಿತಾ ಇದ್ವಿ, ಅದು ನಾವು ಮಾಡ್ತಾ ಇದ್ವಿ. ಅದು ಬೊಟ್ಟಿದು ರಿಲೇಟೆಡ್ ಥಿಂಗ್ಸ್. ಸೊ ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ದೆನ್ ವಾಟ್ ಎಲ್ಸ್, ಪೌಡರ್ದೆಲ್ಲ ಹೇಳಿ ಆಯಿತು, ದೃಷ್ಟಿ ಬೊಟ್ಟು ಆಯಿತು, ಸೋಪ್ ಆಯಿತು. ಆ್ಯಂಡ್ ದೆನ್ ಕಮ್ಸ್ ಫುಡ್.
ಸೊ ಫುಡ್ ಆಬ್ವಿಯಸ್ಲಿ ಧ್ವನಿಗೆ 6 ಮಂತ್ಸ್ ಆದಮೇಲೆ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ, ಸಾಲಿಡ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ತನಕ ಇಟ್ಸ್ ಜಸ್ಟ್ ಬ್ರೆಸ್ಟ್ ಫೀಡ್. ಇವಾಗಲೂ ಐ ಆಮ್ ಸ್ಟಿಲ್ ಫೀಡಿಂಗ್, ಲೈಕ್ 2 years ತನಕ ಫೀಡ್ ಮಾಡೋಣ ಅಂತ ಐ ಆಮ್ ಸ್ಟಿಲ್ ಫೀಡಿಂಗ್ ಹರ್. ಇದಲ್ಲದೆ ಸಾಲಿಡ್ಸ್ 6 ಮಂತ್ಸ್ ಆದಮೇಲೆ ನಾನು ಐ ಸ್ಟಾರ್ಟೆಡ್ ವಿತ್ ಆ್ಯಪಲ್. ಫಸ್ಟ್ ಆ್ಯಪಲ್ನ ಈಗ ಗ್ರೇಟ್ ಮಾಡಿ ಸ್ಪೂನಲ್ಲಿ ಕೊಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಆ್ಯಪಲ್ ಮತ್ತು ಡೇಟ್ಸನ್ನು ಸ್ಟೀಮ್ ಮಾಡಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಕಾಯಿದು ಬನಾನಾ ಒಣಗಿಸಿ ಪುಡಿ ಮಾಡ್ತಾರೆ, ಅದನ್ನೊಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ರಾ ಬನಾನಾ ಪೌಡರ್ ಅದನ್ನೊಂದು ಕೊಡ್ತಾ ಇದ್ದೆ. ಮತ್ತು ರಾಗಿ ಸರಿ ಯಾವಾಗಲೂ ಇರ್ತಿತ್ತು, ಮತ್ತು ಡ್ರೈ ಫ್ರೂಟ್ಸ್ ಪುಡಿ ಯಾವಾಗಲೂ ಇತ್ತು. 6 ಮಂತ್ಸ್ ಆದಮೇಲೆ ಐ ಸ್ಟಾರ್ಟೆಡ್ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಈ ರಾಗಿ ಸರಿ ಜೊತೆಗೆ ಅಥವಾ ಖಾಲಿ ಹಾಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕೊಡೋದಾ. ಸೊ ಹಾಗೆ ಐ ಸ್ಟಾರ್ಟೆಡ್ ದ್ಯಾಟ್. ಅದಾಗಿ ಒಂದು ಸ್ವಲ್ಪ ಇವೆಂಚುಲಿ ಐ ಸ್ಟಾರ್ಟೆಡ್ ರೈಸ್ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ರೈಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ರೈಸ್ ಮತ್ತು ಮೊಸರು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಜಾಸ್ತಿ ಅವಳಿಗೆ ಇಷ್ಟ ಆಗೋದಂದರೆ ಈ ವೆಜಿಟೇಬಲ್ಸ್, ದಾಲ್ ಮತ್ತು ರೈಸ್ ಎಲ್ಲ ಹಾಕಿ ಕಿಚಡಿ ಮಾಡ್ತೀವಲ್ಲ, ಸೊ ಅದು ಕಿಚಡಿ ಮಾಡಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಅದನ್ನು ಕೊಡ್ತಾಯಿದ್ದೆ. ಅದು ಅವಳಿಗೆ ಇಷ್ಟ. ಆ್ಯಂಡ್ 1 year ತನಕ ಹೀಗೆ ಹೋಯಿತು. ಸ್ವಲ್ಪ ಸರಿನೇ ಜಾಸ್ತಿ ಹೋಗ್ತಾ ಇದ್ದಿದ್ದು, ರಾಗಿ ಸರಿ ಆ ಥರ ಎಲ್ಲ ಹೋಗ್ತಾಯಿದ್ದು ಜಾಸ್ತಿ. ಈವನ್ ಈ ರೈಸ್ ಐಟಮ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೊಡ್ತಾಯಿದ್ದು 1 year ತನಕ. ಸೊ 1 year ಆದಮೇಲೆ ಶಿ ವಾಸ್ ಆಲ್ ಓಕೆ, ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಫ್ರೂಟ್ಸ್ ಎಲ್ಲ ತಿಂತಾಳೆ ಇವಾಗ, ಎಲ್ಲ ಫ್ರೂಟ್ಸು ತಿಂತಾಳೆ. ಕಿವೀಸ್, ಆರೆಂಜ್, ಆ್ಯಪಲ್, ಬನಾನಾ, ಪಪ್ಪಾಯ, ಪೈನಾಪಲ್, ಸ್ಟ್ರಾಬೆರಿ, ಬ್ಲೂಬೆರಿ ಎಲ್ಲ ಫ್ರೂಟ್ಸ್ ಅವಳಿಗೀಗ ಇಂಟ್ರಡ್ಯೂಸ್ ಆಗಿದೆ. ಶಿ ಈಟ್ಸ್ ಎವ್ರಿ ಫ್ರೂಟ್. ವೆಜಿಟೇಬಲ್ಸ್ ಅಷ್ಟೇ, ಕ್ಯಾರೆಟ್, ಸ್ಟೀಮ್ಡ್ ಕ್ಯಾರೆಟ್, ಹಸಿ ಟೊಮೆಟೊ ಇಷ್ಟ ಅವಳಿಗೆ, ಹಸಿ ಟೊಮೆಟೊ ತಿಂತಾಳೆ. ಆ್ಯಂಡ್ ಮತ್ತು ಇಲ್ಲಾದರೆ ನಾನು ಈ ಕಿಚಡಿ, ಡೈಲಿ ಕಿಚಡಿ ಇರುತ್ತೆ, ಆಲ್ಟರ್ನೇಟಿವ್ ಡೇಸ್. ಒಂದು ದಿವಸ ಲೈಕ್ ಯೂಶ್ವಲಿ ಏನಾಗುತ್ತೆ ಈಗ ಅಂದರೆ ಬೆಳಗ್ಗೆ ನಾವು ಏನು ಮಾಡ್ತೀವಿ ಅದೇ ಉಪ್ಮಾ, ದೋಸೆ, ಇಡ್ಲಿ ಅದೆಲ್ಲ ತಿಂತಾಳೆ. ಮತ್ತು ಅದಾದಮೇಲೆ ಬ್ರೇಕಲ್ಲಿ ಮಧ್ಯಾಹ್ನ ಒಂದು 11 o'clock ಆಗುವಾಗ ಅವಳು ಒಂದು ಸ್ವಲ್ಪ ಫ್ರೂಟ್ಸ್ ತೆಗಿತಾಳೆ, ಏನಾದರೂ ಫ್ರೂಟ್ಸ್ ತಿಂತಾಳೆ, ಕಿವೀಸ್, ಬನಾನಾ ಹಾಗೇನೋ ತಿಂತಾಳೆ. ಸೊ ಧ್ವನಿ ಕಿಚಡಿ ಇಷ್ಟ. ಕಿಚಡಿಯಲ್ಲಿ ಏನಂತಂದರೆ ರೈಸ್, ದಾಲ್ ಮತ್ತು ಏನೇನು ವೆಜಿಟೇಬಲ್ಸ್ ಇದೆ ಅದೆಲ್ಲ ವೆಜಿಟೇಬಲ್ಸ್ ಹಾಕ್ತೀನಿ. ಮತ್ತು ಸ್ವಲ್ಪ ಇದು ಗ್ರೀನ್ ಪೀಸ್, ಈಗ ಗ್ರೀನ್ ಪೀಸ್ ಸೀಸನ್ ಅಲ್ಲ, ಬಟಾಣಿ ಸೀಸನ್. ಸೊ ಹಸಿ ಬಟಾಣಿ ತಂದು ಇಟ್ಕೊಂಡಿದ್ದು ಮನೇಲಿ. ಸೊ ಅದನ್ನೆಲ್ಲ ಸುಲಿದು ಫ್ರೀಸರಲ್ಲಿ ಇಟ್ಟಿದ್ದೀನಿ. ಸೊ ಆ ಬಟಾಣಿ ಹಾಕಿ ಚೆನ್ನಾಗಿ ಒಂದು ಬಾಯ್ಲ್ ಮಾಡಿ, ಸ್ವಲ್ಪ ಜೀರಿಗೆ, ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ತುಪ್ಪದಲ್ಲಿ ಒಗ್ಗರಣೆ ಹಾಕೋದು. ಸೊ ಅದಿಷ್ಟ ಅವಳಿಗೆ. ಸೊ ಒಂದಿನ ಕಿಚಡಿ ತಿಂದರೆ ನೆಕ್ಸ್ಟ್ ಡೇ ಅನ್ನ ಮೊಸರು ತಿಂತಾಳೆ. ಅನ್ನ ಮೊಸರು ತುಂಬ ಇಷ್ಟ. ಸೊ ನೆಕ್ಸ್ಟ್ ಡೇ ಅನ್ನ ಮೊಸರು, ಹಾಗೆ ಮಧ್ಯಾಹ್ನದ ಹೊತ್ತು ಹೀಗಿರುತ್ತೆ. ಅದಾಗಿ ಮತ್ತೆ 4 o'clock ಆಗುವಾಗ ಈಗೇನೊಂದು ಫ್ರೂಟಾ, ಆರೆಂಜ್ ಜ್ಯೂಸಾ ಅಥವಾ ಹಾಗೇನಾದರೂ ಹಾಲು ನಾನು ಕೊಡ್ತಾ ಇದ್ದೀನಿ, ಎಕ್ಸ್ಟರ್ನಲ್ ಹಾಲು, ಬಟ್ ನಾಟ್ ಆನ್ ದ ರೆಗ್ಯುಲರ್ ಬೇಸಿಸ್. ಡೈಲಿ ಸುತ್ತಮುತ್ತ ಪ್ಯೂರ್ ಹಾಲು, ಮನೆಯಿಂದ ತೆಗೆಯುವಂಥ ಹಾಲು ಸಿಗಲ್ಲ, ಪ್ಯಾಕೆಟ್ ಹಾಲು ಮಾತ್ರ ಸಿಗೋದು. ಸೊ ಹಾಗಾಗಿ ಡೈಲಿ ಇಲ್ಲ, ಆಲ್ಟರ್ನೇಟಿವ್ ಡೇಸಲ್ಲಿ ಕೊಡ್ತೀನಿ 1 time. ಬಟ್ ಅದನ್ನು ನಾನು ಅದು ಬ್ಲೂ ಪ್ಯಾಕೆಟ್, ಆರೆಂಜ್ ಕೊಡಲ್ಲ, ಬ್ಲೂ ಕೊಡ್ತೀನಿ. ಸ್ವಲ್ಪ ತಿನ್ನಿರೋ ಮಿಲ್ಕನ್ನು ಕೊಡ್ತೀನಿ. ಅದನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾತ್ರ, ಆ್ಯಂಡ್ ನಾಟ್ ಡೈಲಿ. ಒಂದಿನ ಬಿಟ್ಟು ಒಂದಿನ ಇಲ್ಲ 2 days once ಆ ಥರ ಹಾಲು ಕೊಡ್ತೀನಿ. ಬಿಕಾಸ್ ಅದಲ್ಲದೆ 4 o'clock ಒಂದು ಆರೆಂಜ್ ಜ್ಯೂಸ್ ಅಥವಾ ಏನಾದರೂ ಒಂದು ಫ್ರೂಟ್ ತಿಂತಾಳೆ, ಇಲ್ಲ ಒಂದು ಡ್ರೈ ಫ್ರೂಟ್ಸ್ ಏನಾದರೂ ತಿಂತಾಳೆ ಹಾಗೆ. ಅದಾಗಿ ನೈಟ್ ರಾಗಿ ಸರಿಗೆ ಡೇಟ್ಸ್ ಅಂತೀನಿ, ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ರಾಗಿನ ಮಿಕ್ಸ್ ಮಾಡಿ ಸರಿ ಮಾಡಿ ತಿನ್ನಿಸ್ತೀನಿ. ಸೊ ಅದು ಅದಾಗಿರುತ್ತೆ. ಆ್ಯಂಡ್ ಹೋಮ್ ಮೇಡ್ ಸೆರ್ಲಾಕ್ ನಾನು ಅವಳಿಗೆ 6 months ಸ್ಟಾರ್ಟ್ ಮಾಡಿದ್ದೀನಿ. ಹೋಮ್ ಮೇಡ್ ಸೆರ್ಲಾಕ್ ಅಂದರೆ ನಮ್ಮ ಮನೆಯಲ್ಲೇ ಮಾಡಿರೋದು, ಮಮ್ಮಿ ಮಾಡ್ತಾರೆ. ನಂದು ಚಾನಲಲ್ಲಿ ಅದು ಹೇಗೆ ಮಾಡ್ತೀವಿ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್, ಹೇಗೆ ಮಾಡ್ತೀವಿ ಹೋಮ್ ಮೇಡ್ ಸೆರ್ಲಾಕ್ ಅಂತ. ಅದರಲ್ಲಿ ಮಕ್ಕಾನ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ತುಂಬ ಅದು ಇದು ಧಾನ್ಯಗಳನ್ನೆಲ್ಲ ಹಾಕಿ ಪೌಡರ್ ಮಾಡೋದು. ಸೊ ಅದನ್ನು ಕೊಡ್ತೀನಿ, ನೈಟ್ ಅದನ್ನು ಕೊಡ್ತೀನಿ. ಇಲ್ಲಾಂದರೆ ನೈಟ್ ಅನ್ನ ತುಪ್ಪ ಹಾಗೇನೋ ತಿಂತಾಳೆ, ಇಲ್ಲಾಂದರೆ ಚಪಾತಿ ಏನಾದರೂ ಮಾಡಿಕೊಡ್ತೀನಿ. ಅವಳಿಗಿದ್ದು ಇಷ್ಟ. ಚಪಾತಿನ ಹಾಲಲ್ಲಿ ಮಿಕ್ಸ್ ಮಾಡಿ ಸಕ್ಕರೆ ಹಾಕಿ ಹಾಲಲ್ಲಿ ಸ್ವಲ್ಪ ಸೋಕ್ ಮಾಡಿ ಇಟ್ಟರೆ ಅದು ಸಾಫ್ಟ್ ಆಗಿರುತ್ತೆ, ಅದು ತುಂಬ ಇಷ್ಟ. ಅದು ಯೂಶ್ವಲಿ ಬೆಳಗ್ಗೆ ಟೈಮಲ್ಲಿ ತಿಂತಾಳೆ. ಅದೆಲ್ಲ ನಾರ್ಮಲಾಗಿ ಎಲ್ಲ ತಿಂತಾಳೆ, ನಾವೇನೇನು ತಿಂತೀವಿ ಅದೆಲ್ಲ ತಿಂತಾಳೆ. ಸ್ವಲ್ಪ ಖಾರ ಕಮ್ಮಿ ಆಗಿರೋ ಐಟಮ್ಸ್ ಶಿಲ್ ಹ್ಯಾವ್ ಎವ್ರಿಥಿಂಗ್. ಫ್ರೂಟ್ಸ್ ಎಲ್ಲ ತಿಂತಾಳೆ, ವೆಜಿಟೇಬಲ್ಸ್ ಎಲ್ಲ ತಿಂತಾಳೆ. ಸೊ ಹಾಗಾಗಿ ಊಟದ ವಿಷಯದಲ್ಲಿ ಶಿ ಈಸ್ ಆಲ್ ಫುಡ್. ಆ್ಯಂಡ್ ದೆನ್ ಏನಂದರೆ ಈಗೇನು ಧ್ವನಿ ಮೂಡಿ ಒಂದೊಂದು ಸರ್ತಿ ಚೆನ್ನಾಗಿ ತಿಂತಾಳೆ, ಒಂದೊಂದು ಸರ್ತಿ ತಿನ್ನೋದೇ ಇಲ್ಲ. ಹಾಗಾಗಿ ಏನಂದರೆ ನಾನು ಅವಳು ತಿಂತಾಳೆ ಅಂತ ಅನಿಸುವಾಗ ಕೊಡ್ತೀನಿ, ಚೆನ್ನಾಗಿ ತಿಂತಿದ್ದಾಳೆ ಅಂದರೆ ತಿನ್ನಲಿ ಅಂತ ಬಿಡ್ತೀನಿ. ತಿನ್ನದೇ ಇರುವಾಗ ಐ ಡೋಂಟ್ ಫೋರ್ಸ್ ಅರ್ ಟೂ ಮಚ್. ಆ್ಯಂಡ್ ಊಟ ಮಾಡ್ಸೋಕ್ಕೂ ಅಷ್ಟು ಅವಳನ್ನ ಅಳಿಸ್ಕೊಂಡು ಇದು ಮಾಡಿಸ್ಕೊಂಡು ನಾನು ಆ ಥರ ಯಾವತ್ತೂ ತಿನ್ಸೋಕೆ ಹೋಗಲ್ಲ. ನೋಡ್ತೀನಿ, ಕೊಡ್ತೀನಿ ತಿನ್ನು ಅಂತ. ಲೈಕ್ 1 spoon 2 spoon ಹಠ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವಳು ತೀರಾ ಹಠ ಮಾಡ್ತಾಳೆ 1-2 spoon ತಿಂದ ಮೇಲೂ ಅಂತಂದರೆ ಅಲ್ಲಿ ಸ್ಟಾಪ್.
ಅವಳಿಗೆ ಯಾವಾಗ ಹಸುವಾಗುತ್ತೆ ಅವಾಗ ಕೊಡೋಣ ಅಂದರೆ ಬಲವಂತವಾಗಿ ನೀವು ತಿನ್ನು ಅಂತ ತುರುಕೋದಿಲ್ಲ. ಮತ್ತು ಕೆಲವು ಸರ್ತಿ ಈ ಟೈಮ್ ಆಯಿತು, ಲೈಕ್ ಬೆಳಗ್ಗೆ ತಿಂದಿದ್ದಾಳೆ, ಮಧ್ಯಾಹ್ನ ಕೆಲವೊಮ್ಮೆ ಅವಳಿಗೆ ಹಸುವಾಗಲ್ಲ, ಡೈಜೆಸ್ಟ್ ಆಗದೆ ಹಸುವಾಗಿರಲ್ಲ, ಸೊ ಅವಳು ತಿನ್ನಲ್ಲ. ಆ ಟೈಮಲ್ಲಿ ನಾನು ಫೋರ್ಸ್ ಮಾಡಿ ತಿನ್ಸಲ್ಲ ಅವಳಿಗೆ, ಬಿಕಾಸ್ ಮಧ್ಯಾಹ್ನ ಆಗಿದೆ, ಈ ಟೈಮಲ್ಲಿ ನೀನು ತಿನ್ನಲೇಬೇಕು ಅಂತೇಳಿ ಹಠ ಮಾಡಿ ಫೋರ್ಸ್ ಮಾಡಿ ತಿನ್ಸಲ್ಲ. ಅಲ್ಲಿ ವೆಯ್ಟ್ ಫಾರ್ ಸಮ್ ಮೋರ್ ಟೈಮ್, ತಿನ್ನೋದಿದ್ರೆ ನೋಡೋಣ ಬಿಟ್ಟು ಸ್ವಲ್ಪ ಹೊತ್ತು ಅಂತ. ಅದಾಗಿ ಮತ್ತೆ 3 o'clock 4 o'clock ಮತ್ತೆ ಹಸುವಾದಾಗ ತಿನ್ಸೋದು ಆ ಥರ. ಸೊ ಲೈಕ್ ಐ ಆಮ್ ಟ್ರೈಂಗ್ ಟು ಮೇಕ್ ಅ ಫ್ರೆಂಡ್ಲಿ ರಿಲೇಷನ್ಶಿಪ್ ವಿತ್ ಫುಡ್ ಫಾರ್ ಹರ್. ಲೈಕ್ ಬಲವಂತವಾಗಿ ಹಠ ಮಾಡಿಸಿ ಏನೂ ತಿನ್ಸಲ್ಲ. ಏನೋ ಅವಳ ಇಂಟ್ರೆಸ್ಟ್ ಮೇಲೆ ನಾನು ಡಿಪೆಂಡ್ಸ್, ಅವಳಿಗೆ ಹೇಗೆ ಇಂಟ್ರೆಸ್ಟ್ ಹಾಗೆ ಆ ಥರ ತಿನ್ನಿಸ್ತಾ ಹೋಗೋದು. ಸೊ ಊಟದ ವಿಷಯದಲ್ಲಿ ಏನು ಹಾಗೆ ಅದು ಆ್ಯಸ್ ಎ ಸೆಡ್ ಮೂಡಿ, ಒಂದೊಂದು ಸರ್ತಿ ಚೆನ್ನಾಗಿ ತಿಂತಾಳೆ, ಒಂದೊಂದು ಸರ್ತಿ ಜ್ವರ ಅದು ಇದೆಲ್ಲ ಬಂದರೆ ತಿನ್ನೋದೇ ಇಲ್ಲ. ಸೊ ಆವಾಗ ಈ ಆರೆಂಜ್ ಜ್ಯೂಸ್, ಫ್ರೂಟ್ಸ್ ಆ ಥರ ಕೊಟ್ಕೊಂಡು ಮ್ಯಾನೇಜ್ ಮಾಡೋದು. ಚೆನ್ನಾಗಿ ತಿನ್ನೋ ಟೈಮಲ್ಲಿ ತಿನ್ನಿಸೋದು, ತಿನ್ನೋದಿಲ್ದಿರುವಾಗ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಹಸಿವು ಗೊತ್ತಾಗಬೇಕು, ಸೊ ಆವಾಗ ಅವ್ರು ಬರ್ತಾರೆ ತಿನ್ನೋಕ್ಕೆ. ಸೊ ಹಾಗಾಗಿ ಫೋರ್ಸ್ ಮಾಡೋದ್ರಿಂದ ಅವ್ರಿಗೊಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಫುಡ್ ಮೇಲೆ. ಹಾಗೆ ದಟ್ ಈಸ್ ಹೌ ಒನ್ ಈಸ್ ಫುಡ್ ಥಿಂಗ್ಸ್ ಎಲ್ಲ ಆಗ್ತಿದೆ. ಮತ್ತು ನಾನ್ ವೆಜ್ ಅಂತ ಬಂದರೆ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಚಿಕನ್ ಎಲ್ಲ ತಿಂತಾಳೆ, ಸ್ಮ್ಯಾಶ್ ಮಾಡಿ, ಅಷ್ಟೊಂದೇನು ತಿಂತಲ್ಲ, ಲೈಟಾಗಿ 1 ಪೀಸ್ 2 ಪೀಸ್ ಹಾಗೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚಿಕನ್ ಎಲ್ಲ ಕೊಡ್ತಾಯಿದ್ದೀನಿ. ಆ್ಯಂಡ್ ಎಗ್, ಬಾಯ್ಲ್ಡ್ ಎಗ್ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆಮ್ಲೆಟ್ ಮಾಡಿದರೆ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ, 1-2-3 ಪೀಸ್ ತಿಂತಾಳೆ ಅಷ್ಟೇ. ಅಷ್ಟೊಂದೇನು ಅವಳಿಗೆ ನಾನ್ ವೆಜ್ ಕಡೆ ಸದ್ಯಕ್ಕಿನ್ನು ಕ್ರೇವಿಂಗ್ಸ್ ಇಲ್ಲ. ಸದ್ಯಕ್ಕೆ ಶಿ ಸ್ಟಿಲ್ ಆನ್ ವೆಜ್ ಓನ್ಲಿ. ನೋಡೋಣ, ಲೈಕ್ ಇವೆನ್ಚುವಲಿ ಎಗ್ ಎಲ್ಲ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಪನ್ನೀರೆಲ್ಲ ತಿಂತಾಳೆ, ಪನ್ನೀರ್ ಲೈಕ್ ಒಕೇಶನಲ್ಲಿ ಪನ್ನೀರ್ ಅದೆಲ್ಲ ತಿಂತಾಳೆ. ಡೈರಿ ಪ್ರಾಡಕ್ಟ್ಸ್ ಸ್ವಲ್ಪ ಕಮ್ಮಿನೇ ಧ್ವನಿ. ನಾರ್ಮಲ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸೇ ಜಾಸ್ತಿ ಅವಳು ತಿಂದಿರೋದ್ರಲ್ಲಿ. ಫ್ರೂಟ್ಸ್ ಜಾಸ್ತಿ, ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ವೆಜಿಟೇಬಲ್ಸೇ ಜಾಸ್ತಿ ಹೋಗಿರೋದು ಅವಳಿಗೆ. ಸೊ ನಾನು ಅದಕ್ಕೆ ಏನಂದರೆ ಕಿಚಡಿಯಲ್ಲಿ ನಾನು ದಾಲ್ ಹಾಕೋ ಕಾರಣ ಪ್ರೋಟೀನ್ ಅದರಲ್ಲಿ ಕವರ್ ಆಗುತ್ತೆ ಅಂತ ಐ ಆಮ್ ಲೈಕ್ ನಾಟ್ ಫೋರ್ಸಿಂಗ್ ಹರ್ ಟು ಹ್ಯಾವ್ ಎಗ್ ಆರ್ ಚಿಕನ್, ಹಾಗೆ ಪನ್ನೀರ್. ಸೊ ಹಾಗೆ ಇಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಆನ್. ಆ್ಯಂಡ್ ನಾನು ಸಂಜೆ ಸ್ನ್ಯಾಕ್ಸಲ್ಲಿ ಮಕ್ಕಾನ ಕೊಡ್ತೇನೆ ಅವಳಿಗೆ, ಮಕ್ಕಾನ ಎಲ್ಲ ಫ್ರೈ ಮಾಡಿ ಕೊಡ್ತೀನಿ, ಅದು ಅವಳಿಗೆ ಇಷ್ಟ. ಸೊ ಅದರಲ್ಲಿ ಸಹ ಒಳ್ಳೆ ಬೆನಿಫಿಟ್ಸ್ ಇದೆ. ಅದಲ್ಲದೆ ಈ ಸ್ಟೀಮ್ಡ್ ವೆಜಿಟೇಬಲ್ಸ್ ನಾನು ಜಾಸ್ತಿ ಕೊಡ್ತೀನಿ. ಕ್ಯಾರೆಟ್, ಬ್ರಾಕ್ಲಿ ಮತ್ತು ಪಂಪ್ಕಿನ್, ಬೀನ್ಸ್ ಅದನ್ನೆಲ್ಲ ಸ್ಟೀಮ್ ಮಾಡಿ ಹಾಗೆ ಕೊಡ್ತೀನಿ, ಅದನ್ನ ಹಾಗೆ ತಿಂತಾ ಇರ್ತಾಳೆ. ಸೊ ದಿಸ್ ಇಸ್ ವಾಟ್ ಕವರ್ಸ್ ಆಲ್ ಹರ್ ಫುಡ್ ಥಿಂಗ್ಸ್. ಡ್ರೈ ಫ್ರೂಟ್ಸ್ ಸಿಕ್ಕಾಬಟ್ಟೆ, ಯಾವಾಗಲೂ ತುಪ್ಪ, ಡ್ರೈ ಫ್ರೂಟ್ಸ್ ಪೌಡರ್, ಇಟ್ಸ್ ಲೈಕ್ ಎವ್ರಿ ಡೇ ಅವಳಿಗೆ ಸಿಗುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ತುಪ್ಪ ಅವಳಿಗೆ ಕೊಡ್ತೀನಿ. ಸೊ ದಿಸ್ ಇಸ್ ಲೈಕ್ ಮ್ಯಾಂಡೇಟರಿ ಥಿಂಗ್ ಐ ಡೂ. ಹಾಗೆ ದಟ್ ಈಸ್ ವಾಟ್ ಇಟ್ ಈಸ್. ಆ್ಯಂಡ್ ದೆನ್ ಊಟ ಆಯಿತು. ಆ್ಯಂಡ್ ದೆನ್ ಡ್ರೆಸ್ ಶಾಪಿಂಗ್. ಡ್ರೆಸ್ಸಸ್ಸಿಗೆ ಅಂತ ಬಂದರೆ ಸ್ಟಾರ್ಟಿಂಗೆಲ್ಲ ನಾನು ಫಸ್ಟ್ ಕ್ರೈಯಲ್ಲಿ ತೆಗಿತಿದ್ದೆ. 1 ವರ್ಷಕ್ಕಿಂತ ಮುಂಚೆ ಆಲ್ಮೋಸ್ಟ್ ಅವಳು ಬಟ್ಟೆ ಎಲ್ಲ ಫಸ್ಟ್ ಕ್ರೈಯಲ್ಲಿ ತೆಗೆದಿದ್ದು. ಆ್ಯಂಡ್ ದೆನ್ 1 ವರ್ಷ ಆದಮೇಲೆ ಮ್ಯಾಕ್ಸಲ್ಲಿ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಟ್ರೆಂಡ್ಸಲ್ಲಿ ತೆಗಿತೀನಿ. ಆ್ಯಂಡ್ ಮನೇಲಿ ಹಾಕ್ಕೊಳ್ಳೋ ಬಟ್ಟೆಗಳೆಲ್ಲ ಟೆಕ್ಸಾಸ್ ಮಾರ್ಟಿಂದ ತೆಗಿತೀನಿ. ಸೊ ಅಮೆಝಾನಿಂದ ತೆಗಿತೀನಿ, ಮಿಂತ್ರಾದಿಂದ ತೆಗಿತೀನಿ. ಸೊ ಇಟ್ ಡಿಪೆಂಡ್ಸ್, ಎಲ್ಲ ಕಡೆಯಿಂದನೂ ಶಾಪಿಂಗ್ ಮಾಡ್ತೀನಿ. ಹಾಗೆ ಅದು ಡ್ರೆಸ್. ಆ್ಯಂಡ್ ದೆನ್ ಕಮ್ಸ್ ಡೈಪರ್. ಹಾಗೆ ಧ್ವನಿ ಮೇಡಮ್ ನಿದ್ದೆಯಿಂದ ಇದ್ದರು. ಸೊ ಇನ್ನು ಡೈಪರ್ಸ್ ಅಂತ ಬಂದರೆ ನಾನು ಎಲ್ಲ ಡೈಪರ್ಸ್ ಟ್ರೈ ಮಾಡಿದ್ದೀನಿ. ಲೈಕ್ ಪ್ಯಾಂಪರ್ಸ್, ಮಾಮಿ ಪಾಕೋ ಪ್ಯಾಂಟ್ಸ್ ಮತ್ತು ಅಪೋಲೋದು ಎಲ್ಲ ಟ್ರೈ ಮಾಡಿದ್ದೀನಿ. ಬಟ್ ಧ್ವನಿಗೆ ಸ್ಕಿನ್ ರ್ಯಾಷಸ್ ಆಗ್ತಿತ್ತು ಅದೆಲ್ಲ ಯೂಸ್ ಮಾಡುವಾಗ. ಸೊ ಅವಳಿಗೆ ಹಗ್ಗೀಸ್ ಚೆನ್ನಾಗಿ ಸೆಟ್ ಆಯಿತು. ಸೊ ಹಾಗಾಗಿ ಹಗ್ಗೀಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಕಮ್ ಸ್ಕ್ರೀನ್ ಟೈಮ್. ಆಬ್ವಿಯಸ್ಲಿ ನಾನು 1 year 2 months 3 months 1 year 3 months ತನಕ ಧ್ವನಿಗೆ 0 ಸ್ಕ್ರೀನ್ ಟೈಮ್ ಇತ್ತು. ಅವಳಿಗೆ ಸ್ಕ್ರೀನ್ ಟೈಮ್ ಅನ್ನೋದೇ ಇರಲಿಲ್ಲ, ಫೋನ್ ಇಲ್ಲ, ಸ್ಕ್ರೀನ್ ಟೈಮ್ ಇರ್ತಿರ್ಲಿಲ್ಲ, ಈವನ್ ಊಟ ಮಾಡುವಾಗ ಸಹ ಇರ್ತಿರ್ಲಿಲ್ಲ. ಸೊ ಈಗ ರೀಸೆಂಟಾಗಿ ಒಂದು 2 months ಅವಳಿಗೆ ನಾನು ಲೈಕ್ ನಾನು ವರ್ಕ್ ಮಾಡುವಾಗ ಸ್ವಲ್ಪ ಯಾವಾಗಾದರೂ ಫೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 20 minutes 30 minutes ಹಂಗೆ ಫೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವಳು ಏನು ಮಾಡ್ತಿದ್ಲು ಅಂದರೆ ಒಂದು ವೀಡಿಯೋನ ಫುಲ್ ನೋಡ್ತಾ ಇರಲಿಲ್ಲ. ಲೈಕ್ ನೆಕ್ಸ್ಟ್ ವೀಡಿಯೋಸ್ನ ಚೇಂಜ್ ಮಾಡ್ಕೊತಾ ಹೋಗ್ತಾ ಇದ್ಲು. ಸೊ ಲೈಕ್ ನನಗನ್ನಿಸ್ತು ಒಂದನ್ನು ಕಾನ್ಸ್ಟೆಂಟಾಗಿ ನೋಡೋದ್ರೆ ಹಿಂಗೆ ಚೇಂಜ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಹೇಳಿ. ದೆನ್ ವಿ ಸ್ಟಾರ್ಟೆಡ್ ಪುಟಿಂಗ್ ಪ್ರೊಜೆಕ್ಟ್ರಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ರಿಸರ್ಚ್ ಮಾಡಿದೆ, ಲೈಕ್ ಗುಡ್ ರೈಮ್ಸ್ ಯಾವುದೆಲ್ಲ ಮಕ್ಕಳಿಗೆ ಗುಡ್ ಸ್ಕ್ರೀನ್ ಟೈಮ್ ತೋರಿಸೋದಾದರೆ ಯಾವ್ದು ಕೊಡ್ಬೋದು ಅಂತ. ಸೊ ಒಂದು ಡೋರಾ ಇಸ್ ಗುಡ್ ಅಂತ ಇತ್ತು. ಆ್ಯಂಡ್ ದೆನ್ ಬ್ಲೂಯಿ ಇಸ್ ಗುಡ್ ಅಂತ ಇತ್ತು. ಸೊ ಹಾಗಾಗಿ ಯೂಶ್ವಲಿ ನಾನು ಡೋರಾ ಅಥವಾ ಬ್ಲೂಯಿ ಅದ್ಯಾವುದಾದ್ರೂ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ. ಈಗ ಏನಂದರೆ ಅವಳು ಡೇ ಕೇರಿಗೆ ಹೋಗ್ತಾ ಇದ್ದಾಳೆ. ಸೊ ಬೆಳಗ್ಗೆ ಡೇ ಕೇರಿಗೆ ಹೋದರೆ ಲೈಕ್ ಫಸ್ಟ್ ಹಾಫ್ ಡೇ ಕೇರಲ್ಲಿ ಇರ್ತಾಳೆ. ಸೊ ಅಲ್ಲೆಲ್ಲ ಆಟಾಡಿ ಕಲ್ತ್ಕೊಂಡು ಬರ್ತಾಳೆ. ಆ್ಯಂಡ್ ಸೆಕೆಂಡ್ ಹಾಫ್ ನಿದ್ದೆ ಮಾಡ್ತಾಳೆ. ಆ್ಯಂಡ್ ಈಗ ಸಂಜೆ ಎದ್ದು ಒಂದು ಸ್ವಲ್ಪ ಹೊತ್ತು ಆಟಾಡಿ ಮತ್ತು ನೈಟ್ ಆಗೋಗುತ್ತೆ. ಅಷ್ಟರಲ್ಲಿ ಅಪ್ಪು ಬರ್ತಾರೆ, ಅಪ್ಪು ಜೊತೆ ಆಟ ಆಡೋದು ಹಾಗೆ ಆಗೋಗುತ್ತೆ. ಸೊ ಅವ್ಳಿಗೆ ಯೂಶ್ವಲಿ ಟೈಮ್ ಕಮ್ಮಿ, ಸ್ಕ್ರೀನ್ ಟೈಮ್ ಫೋನ್ ನೋಡೋಕ್ಕಾಗಲಿ ಅಥವಾ
ಇದು ವಾಟ್ ಇಸ್ ಇಟ್ ಟಿ ವಿ ನೋಡೋಕ್ಕಾಗಲಿ. ಬಟ್ ಅಪರೂಪಕ್ಕೆ ಕೊಡ್ತೀನಿ ನಾನು, ಬಿಕಾಸ್ ಸೊ ನಿಮಗೆಲ್ಲ ಗೊತ್ತಿದೆ, ಆ್ಯಸ್ ಐ ಆಮ್ ವರ್ಕಿಂಗ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಹರ್. ಒಂದೊಂದು ಸರ್ತಿ ನನಗೆ ಜಾಸ್ತಿ ಮೀಟಿಂಗ್ಸ್ ಇರುತ್ತೆ ಅಥವಾ ಕಾಲ್ಸ್ ಎಲ್ಲ ಇರುತ್ತೆ, ಆ ಟೈಮಲ್ಲಿ ಅವಳನ್ನ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆವಾಗ ನಾನು ಸ್ವಲ್ಪ ಸ್ಕ್ರೀನ್ ಟೈಮ್ ಕೊಡ್ತೀನಿ ಅವಳಿಗೆ. ಇಟ್ಸ್ ಜಸ್ಟ್ ದ್ಯಾಟ್ ಐ ಮೇಕ್ ಶ್ಯೂರ್ ಅವಳಿಗೊಂದು 20-30 ಮಿನಿಟ್ಸ್ಗಿಂತ ಜಾಸ್ತಿ ನಾನು ಬಿಡಲ್ಲ, ಒಂದೇ ಸ್ಟ್ರೆಚಲ್ಲಿ ನೋಡೋಕ್ಕೆ ಬಿಡಲ್ಲ. ಕೆಲವೊಮ್ಮೆ ಲೈಕ್ 10 ಮಿನಿಟ್ಸ್ ಹಾಕೋದು, ಅಥವಾ ನೆಕ್ಸ್ಟ್ 10 ಮಿನಿಟ್ಸ್ ಆಟಾಡಕ್ಕೆ ಕರ್ಕೊಂಡು ಹೋಗೋದು, ನೆಕ್ಸ್ಟ್ 10 ಮಿನಿಟ್ಸ್ ಹಾಕೋದು ಆಟಾಡಕ್ಕೆ ಕರ್ಕೊಂಡು ಹೋಗೋದು, ಹಾಗೆ. ಸೊ ಒಂದೇ ಸ್ಟ್ರೆಚಲ್ಲಿ ಅವಳು ಕೂತ್ಕೊಂಡೇ ನೋಡಲ್ಲ. ಸೊ ಈಗ ಅವಳಿಗೆ ಸ್ಕ್ರೀನ್ ಟೈಮ್ ನಾನು ಕೊಟ್ಟಿದ್ದೀನಿ, ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಈಗ ರೀಸೆಂಟ್ 1 ಮಂತಿಂದ ಸ್ಟಾರ್ಟ್ ಮಾಡಿರೋದು, ಲೈಕ್ 1.5 ಮಂತ್ಸ್ ತನಕ, 1.5 ಇಯರ್ ತನಕ ಝೀರೋ ಸ್ಕ್ರೀನ್ ಟೈಮ್ ಇತ್ತು. ಸೊ ಈಗ 1.5 ಇಯರ್ ಆದಮೇಲೆ ಸ್ವಲ್ಪ 10 ಮಿನಿಟ್ಸ್ 20 ಮಿನಿಟ್ಸ್ ಹಾಗೆ. ಸೊ ಹಾಗೆ, ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ವರ್ಕಿಂಗ್ ಮಾಮ್ಸ್ ಟು ಮ್ಯಾನೇಜ್ ಎವ್ರಿಥಿಂಗ್. ಹಾಗಾಗಿ ಅವಳಿಗೆ ಸ್ಕ್ರೀನ್ ಟೈಮ್ ಇದೆ, ಬಟ್ ನಾಟ್ ಫೋನ್, ಓನ್ಲಿ ಪ್ರೊಜೆಕ್ಟರಲ್ಲಿ. ದ್ಯಾಟ್ ಈಸ್ ಓನ್ಲಿ ಬ್ಲೂಯಿ ಅಥವಾ ಡೋರಾ ಅಥವಾ ಏನಾದರೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಇದ್ದರೆ ಅಥವಾ ಆ್ಯನಿಮಲ್ಸ್ ವೀಡಿಯೋಸ್ ಇದ್ದರೆ ಆ ಥರದ್ದು ಮಾತ್ರ ನೋಡ್ತಾಳೆ ಒಂದು ಸ್ವಲ್ಪ ಹೊತ್ತು, ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಹಾಗೆ. ಸೊ ಯಾ ಗೈಸ್, ಇದು ಆಲ್ ಅಬೌಟ್ ಧ್ವನಿ. ಇದು ಬಿಟ್ಟು ನಿಮ್ಗೆ ಏನಾದರೂ ಬೇರೆ ಕ್ವೆಶನ್ಸ್ ಇದ್ದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್, ನಾನು ಅದ್ರ ಬಗ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಅವಳು ಎದ್ದಿದ್ದಾಳೆ, ಏನಾದರೂ ಮಾಡಿಕೊಡ್ಬೇಕು, ಮಕ್ಕನ ಇಲ್ಲಾಂದರೆ ಆರೆಂಜ್ ಜ್ಯೂಸ್ ಏನಾದರೂ ಮಾಡಿ ಕೊಡಿಸ್ಬೇಕು. ಸೊ ಯಾ, ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಧ್ವನಿ ಸೇ ಬಾಯ್. ಧ್ವನಿ ಕಮ್ಯೋ, ಧ್ವನಿ ಧ್ವನಿ ಬಾ ಮಕ್ಕಂದ. ಇವತ್ತು ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ಮ್ಯಾಮ್? ಏನು ಹೇಳ್ಕೊಟ್ರು? ಹಾಂ, ಏನು ಹೇಳಿದ್ರು ಮ್ಯಾಮ್ ಇವತ್ತು? ಮ್ಯಾಮ್ ಏನು ಹೇಳಿದ್ರು? ಏನು ಹೇಳ್ಕೊಟ್ರು? A ಫಾರ್ ಆ್ಯಪಲ್ ಹೇಳ್ಕೊಟ್ರಾ? ಆಮೇಲೆ ಹೇಳು, ABCD ಹೇಳು. A C B ಆಯಿತು. C D E F. Where's your eyes, Dhwani? Good girl. Where's your nose? Nose? Melle, melle. Nose? Where's your teeth? Teeth? Shh. Teeth. Where's your teeth, baby? E. Very good. Where's your tongue? Very good. Where's your hands? Very good. Where's your hair? Hair? Very good. Where's your kiwi? Very good. Where's your tummy? Tummy. Very good girl. High five. High five. High five. I'm flying kiss. Flying kiss. Oh. Okay, bye. Bye. See you. Take care. Bye. Okay guys, bye.